ಹಾಗಾದ್ರೆ ರಾಜಣ್ಣ ಅವರು ಏನ್ ಹೇಳಿದ್ದಾರೆ ಅನ್ನುವಂತಹ ಕುತೂಹಲ ನಿಮ್ಮೆಲ್ಲರಿಗೂ ಇದ್ದೇ ಇದೆ. ಸೊ ಆ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಕೆಲಸ ಈಗ ಮಾಡ್ತಾ ಹೋಗೋಣ. ಪ್ರಮುಖವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ನೋಡಿ ಸರ್, ನಿಮ್ಮ ಪರವಾಗಿ ರಾಜಣ್ಣ ಇದ್ದಾರೆ, ಹಾಗಾಗಿ ಹನಿ ಟ್ರ್ಯಾಪ್ಗೆ ಬೀಳಿಸೋದಕ್ಕೆ ಪ್ರಯತ್ನನೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಯತ್ನ ಅಂತೂ ನಮ್ಮ ಮೇಲೆ ನಡೆದಿದೆ, ಹೊಂಚು ಹಾಕಿ ಪ್ಲಾನ್ ಮಾಡಿದ್ದಾರೆ ಅಂತ ವಿವರಿಸಿದ್ದೀನಿ ನಾನು ಸಿಎಂಗೆ ಅಂತ MLC ರಾಜೇಂದ್ರ ಅವರು ತಿಳಿಸಿದ್ದಾರೆ. ದಲಿತ ನಾಯಕನ ಶೋಷಣೆ ನಡೀತಾ ಇದೆ, ನಮಗೆ ರಕ್ಷಣೆ ಬೇಕು ಅಂತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ರಾಜೇಂದ್ರ ಅವರು ಅಲವತ್ಕೊಂಡಿದ್ದಾರಂತೆ. ಹಾಗೂ ನನ್ನ ಬಳಿ ಇರುವಂತಹ ಎಲ್ಲಾ ದಾಖಲೆಗಳನ್ನ ಸಿಎಂಗೆ ತೋರಿಸಿದ್ದೀನಿ ಅಂತ ರಾಜೇಂದ್ರ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಿನ್ನೆ ಸುಮಾರು ಅರ್ಧ ಗಂಟೆ ಸಿಎಂ ಜೊತೆಗೆ ರಾಜೇಂದ್ರ ಅವರು ಮಾತನಾಡಿದ್ರು. ಅದರ ಜಸ್ಟ್ ಅನ್ನ ನಮಗೆ ತಿಳಿಸಿದ್ರು. ಜಸ್ಟ್ ಅಂದ್ರೆ ಒಂದು ಹೈಲೈಟ್ ಪಾಯಿಂಟ್ಸ್ ಅನ್ನು ನಮಗೆ ತಿಳಿಸಿದ್ರು. ಏನೇನು ಚರ್ಚೆ ಆಯಿತು, ಡಿಸ್ಕಷನ್ ಹೆಂಗೆ ಹೋಯ್ತು ಮುಖ್ಯಮಂತ್ರಿಗಳ ಜೊತೆಗೆ, ಯಾವ್ಯಾವ ವಿಚಾರಗಳನ್ನ ಅವ್ರಿಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತೆ ಮಾತಾಡಿದ್ರು, ಇದೆಲ್ಲವೂ ಷಡ್ಯಂತ್ರದ ಭಾಗ ಅನ್ನೋದನ್ನ ಹೇಗೆ ವಿವರಿಸಿದ್ರು ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನವನ್ನ ರಾಜಣ್ಣ ಅವರು ಸಿಎಂಗೆ ಮಾಡಿದ್ದಾರಂತೆ. ಸಿಎಂ ಏನು ಉತ್ತರ ಕೊಟ್ಟರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮ ಜೊತೆಗೆ ನಾವು ಇದ್ದಿದ್ದಕ್ಕೆ ನಮ್ಮ ಮೇಲೆ ಹಿಂಗೆಲ್ಲ ಆಗಿದೆ ಅನ್ನೋದನ್ನ ಹೇಳಿದ್ದಾರಂತೆ. ಅದನ್ನ ಮನವರಿಕೆ ಮಾಡಿಕೊಡೋ ಕೆಲಸವನ್ನಂತೂ ಮಾಡಿದ್ದಾರಂತೆ. ನಮ್ಮನ್ನು ಹನಿ ಟ್ರ್ಯಾಪ್ಗೆ ಬೀಳಿಸೋದಕ್ಕೆ ಪ್ರಯತ್ನ ಇದೇ ಭಾಗವಾಗಿ ನಡೆಸಿದ್ರೋ ಏನೋ ಗೊತ್ತಿಲ್ಲ. ನಿಮ್ಮ ಆಪ್ತ ವರ್ಗದಲ್ಲಿ ಅಥವಾ ಸಿಎಂ ಬಣದ ಮೌತ್ ಪೀಸ್ ಯಾರು, ಸ್ಟ್ರಾಂಗ್ ಮೌತ್ ಪೀಸ್ ಯಾರು ಅಂತ ಕೇಳಿದ್ರೆ ಅದಿದ್ದು ರಾಜಣ್ಣ ಅವರು. ಅದೇ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಅವರ ರಾಜಕೀಯ ಭವಿಷ್ಯಕ್ಕೆ ಮಂಕು ಕವಿಬೇಕು ಅಂತ ಅವರು ಪ್ರಯತ್ನ ಪಟ್ಟರು ಅಂತ ಇದೇ ಭೇಟಿ ಸಂದರ್ಭದಲ್ಲಿ, ನೀವೇನು ಫೋಟೋ ನೋಡ್ತಾ ಇದ್ದೀರಲ್ಲ, ಇದೇ ಭೇಟಿ ಸಂದರ್ಭದಲ್ಲಿ ಸವಿವರವಾಗಿ ಹೇಳುವಂತಹ ಪ್ರಯತ್ನವನ್ನ ರಾಜೇಂದ್ರ ಅವರು ಮಾಡಿದ್ದಾರಂತೆ. ಆಮೇಲೆ ಇದು ಅಂತೆ ಕಂತೆ ಸುದ್ದಿ ಅಲ್ಲ, ಅವರೇ ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿದ್ದು. ಏನು ಮೀಟಿಂಗ್ ಮಾಡಿದ್ರಲ್ಲ, ಚರ್ಚೆ ಮಾಡಿದ್ರಲ್ಲ, ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನ್ನ ಹತ್ರ ಇದ್ದಿದ್ದು ಎಲ್ಲ ದಾಖಲೆಗಳನ್ನು ಸಿಎಂ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ ಅಂತೆಲ್ಲ ಹೇಳಿದ್ರು. ಹಾಗಾದ್ರೆ ಏನ್ ಮಾತಾಡಿದ್ರು ರಾಜಣ್ಣ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಿಗೆ ಸಿಕ್ಕಾಗ ಅನ್ನೋದನ್ನ ನೋಡೋಣ ಬನ್ನಿ. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ನಿನ್ನೆ MLC ಆದಂತಹ ರಾಜಣ್ಣ ಅವರು ಸಿಎಂ ಅನ್ನು ಭೇಟಿ ಮಾಡಿಕೊಂಡು ಬಂದಿದ್ದಾರೆ. ಬನ್ನಿ ಈ ಇನ್ನಷ್ಟು ವಿಚಾರಗಳನ್ನ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ನಿನ್ನೆ ಸಿಎಂ ಅವರನ್ನು ಭೇಟಿಯಾಗಿದ್ರು, ಏನಾಯ್ತು ಸರ್? ನಿನ್ನೆ ನಾನು ಮುಖ್ಯಮಂತ್ರಿಗಳನ್ನ ಟೈಮ್ ಕೊಟ್ಟಿದ್ರು. ನಿನ್ನೆ ಸಂಜೆ 6 ಗಂಟೆಗೆ ಬರೋಕ್ಕೆ ಹೇಳಿದ್ರು. ನಿನ್ನೆ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಏನೆಲ್ಲ ಈ ವಿಚಾರದಲ್ಲಿ ನನ್ನ ಮೇಲಿರ್ಬೋದು, ತಂದೆಯವ್ರ ಮೇಲಿರ್ಬೋದು ಮಾತನ್ನು ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ. ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಕಾಲ ಏನೆಲ್ಲ ಆಯಿತು, ಯಾವ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು, ಯಾರು ಮಾಡಿದ್ದಾರೆ ಅನ್ನೋವಂಥದ್ದಲ್ಲ, ಬಟ್ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸೊ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಹೇಳಿದೆ, ನೋಡಿ ಸರ್, ನಿಮ್ಮ ಬಗ್ಗೆ ನಾವು ರಾಜಣ್ಣವ್ರು ಮಾತಾಡ್ತಾರೆ ಅಂತೇಳಿ ಮಾಡ್ತಾ ಇದ್ದಾರೋ ಅಥವಾ ಏನಕ್ಕೆ ಈ ವಿಚಾರದಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸೊ ಅದರಿಂದ ಒಬ್ಬ ಹಿಂದುಳಿದ ಒಬ್ಬ ದಲಿತನ ಮೇಲೆ ಈ ಥರ ಆಗುವಂಥದ್ದು ನಡೀತಾ ಇದೆ, ಶೋಷಣೆಗೆ ನಡೀತಾ ಇದೆ. ಸೊ ಅದರಿಂದ ನೀವೇ ಇದಕ್ಕೆ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಮತ್ತು ನನ್ನಲ್ಲಿದ್ದಂಥ ಮಾಹಿತಿಗಳನ್ನ ಅವ್ರಿಗೆ ತೋರಿಸಿದ್ದೀನಿ. ನೋಡಿ, ಸೋ ಹಿಂಗಿದೆ, ಸೊ ಈ ಥರ ನಡೆದಿದೆ, ಇದಕ್ಕೆ ನೀವು ಮುಂದಕ್ಕೆ ಇಲ್ಲ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ರು ನಾನು ರೆಡಿ. ಇಲ್ಲ ಆಯ್ತು, ನಾನು ಮುಂದಕ್ಕೆ ಏನೋ ಮಾತಾಡ್ತೀನಿ, ನಂಗಿನ್ನೂ ಕಾಲಾವಕಾಶ ಬೇಕು ಅಂತ ಹೇಳಿದ್ರು ನಾನು ಕಾಯ್ತೀನಿ ಸರ್, ಏನು ನಮ್ಮದೇನೋ ಇಲ್ಲ, ಬಟ್ ಇದು ನಿಲ್ಲಬೇಕು. ಇದು ಇವತ್ತು ನಮ್ಮ ಮೇಲೆ ಪ್ರಾರಂಭ ಆಗಿರೋದು ನಾಳೆ ಯಾರ ಮೇಲೆ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ಆಗ್ಬೋದು. ಸೊ ಅದರಿಂದ ಇದು ನಿಲ್ಲಬೇಕು ಸರ್ ಅಂತ ಹೇಳಿದ್ಮೇಲೆ ಆಯಿತು, ಕಂಪ್ಲೇಂಟ್ ರೆಡಿ ಮಾಡ್ಕೊಂಡು DGಗೆ ಹೋಗಿ ಕೊಡು ಅಂತ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಇವತ್ತು ನಾಳೆ ನನ್ನದೇ ಸ್ವಂತ ಹುಡ್ದಬ್ಬ ಇದೆ. ಸೊ ಅದರಿಂದ ನಾನು ನಾಳೆ ಸ್ವಲ್ಪ ಬ್ಯುಸಿ ಇರ್ತೀನಿ. ಅದಾದಮೇಲೆ ನಾನು ಸೀನಿಯರ್ ಲಾಯರ್ ಹತ್ರ ಮಾತಾಡಿ ನಾನು ಅದು ಕಂಪ್ಲೇಂಟ್ ಏನು ಕೊಡಬೇಕು ಅದು ರೆಡಿ ಮಾಡಿ ನಾನು DG ಅವ್ರಿಗೆ ಕೊಡ್ತೀನಿ. ಅಂದರೆ ತಾವು ಇಬ್ಬರು ನಿಮ್ಮ ತಂದೆಯವ್ರ ಮೇಲೂ ಕೂಡ ಈ ರೀತಿ ಆಗಿದೆ, ತಮ್ಮ ಮೇಲೂ ಆಗಿದೆ ಅಂತ ಹೇಳಿದ್ದಾರೆ ಹೇಗೆ ಸಿಎಂ ಹತ್ರ? ಹೌದು, ಇಬ್ಬರ ಮೇಲೂ ಆಗಿದೆ, ಆಗ್ತಾ ಇದೆ ಅಂತಲೇ ಹೇಳಿದ್ದು ನಾನು. ಈಗ ಪ್ರಯತ್ನ ಅಂತೂ ಮಾಡಿದ್ದಾರೆ, ಪ್ರಯತ್ನ ಇಲ್ದಲೇ ಏನಿಲ್ಲ. ನನ್ನ ಮೇಲಿಂತ ಭಾಳ ಬೇಗ ಇದಾಗುತ್ತೆ ಅಂತೇಳಿ ರಾಜಣ್ಣವ್ರ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಾನಾದ್ರೆ ಸ್ವಲ್ಪ ಹುಷಾರಿರ್ತೀನಿ, ಸ್ವಲ್ಪ ಈ ಮೊಬೈಲು ಅದು ಇದು ನನಗೆ ಗೊತ್ತಿದೆ, ಬಟ್ ಅವ್ರಿಗಂತ ಐಡಿಯಾ ಇದ್ದಿಲ್ಲ. ಸೊ ಅವ್ರನ್ನ ಬೇಗ ಇದು ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಸೊ ಅದು ಸಕ್ಸಸ್ ಆಗಿಲ್ಲ. ಅಂದರೆ ಯಾವ ರೀತಿ ಸರ್, ಅಂದರೆ ಟ್ರೈ ಮಾಡಿದ್ದಾರೆ ಅಂದರೆ ಯಾವ ರೀತಿ ಟ್ರೈ ಮಾಡಿದರು? ಈಗ ನೀವು ಬೆಳಗ್ಗೆಯಿಂದ ನೋಡ್ತಿದ್ದೀರಿ, ಮನೆಯಲ್ಲಿ ಜನ ಇರ್ತಾರೆ. ಸೊ ಜನ ಇದ್ದಾಗ ಈಗ ಹತ್ರಕ್ಕೆ ಬಂದು ಮಾತಾಡಿದಾಗ ಯಾರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಯಾರು ಈಗ ಹತ್ರಕ್ಕೆ ಬಂದು ನಿಮ್ಗೆ ವಿಡಿಯೋ ಅಷ್ಟೇ ತೊಗೊಂಡದವರು. ಸೊ ವಿಡಿಯೋ ಮಾಡ್ತಾರೆ, ಅದನ್ನ ಯಾವ ರೀತಿ ಬೇಕಾದ್ರೆ ಎಡಿಟ್ ಮಾಡ್ಕೊತಾರೆ. ನಾವು ಹತ್ರಕ್ಕೆ ನಿಂತಿರುವಂಥದ್ದು ಇಲ್ಲ, ಅಲ್ಲಿ ಫೋಟೋ ಅವರು ಹೊಡಿತಿರಲ್ಲ, ಅವ್ರ ಕಡೆ ಇನ್ನೊಬ್ರು ಬಂದಿರ್ತಾರೆ, ಒಬ್ರು ಮಾಡೋಕ್ಕಾಗಲ್ಲ. ಈ ಒಬ್ರು ಬಂದಿದ್ದಾರೆ ಅಂತ ಅವ್ರ ಜೊತೆ 1 or 2 ಇರ್ತಾರೆ.
ಸೊ ಯಾರು ಅಂತ ನಾವು ಈ ಜನದಲ್ಲಿ ಗುರ್ತಿಡಿಯೋಣ, ಆಮೇಲೆ ಯಾರ ಮೇಲೆ ಡೌಟ್ ಪಡೋಕ್ಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮಾಡೋದಕ್ಕೆ ಬೆಂಗಳೂರಲ್ಲಿ ಸರ್ಕಾರಿ ಬಂಗ್ಲೆಯಲ್ಲೂ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಮತ್ತು ಮಧುಗಿರಿಯಲ್ಲೂ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇರೋವಂಥದ್ದು. ಸೊ ಅದನ್ನು ನಾನು ಅಲ್ಲೂ CC ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಅಲ್ಲಿ ಅಷ್ಟು ಇದರಲ್ಲಿ ಗೊತ್ತಾಗ್ತಿಲ್ಲ. ಬೆಂಗಳೂರು ಗೆಸ್ಟ್ ಹೌಸಲ್ಲಿ CC ಕ್ಯಾಮ್ರಾ ಇಲ್ಲ. ನಾನು ಭಾಳ ಬೇರೆ ಮಿನಿಸ್ಟ್ರುಗಳ ಮನೆಯಲ್ಲಿ ಇದೆಯಾ ಅಥವಾ ನಮ್ಮ ಮನೇಲಿ ಇಲ್ವಾ ಅಂತ ಚೆಕ್ ಮಾಡಿದೆ, ಎಲ್ಲೂ ಇಲ್ಲ ಅದು. ಸೊ ಏನು ಹಾಕ್ಸೋದು ಬೇಡ ಅಂತ ನೋಡ್ತೀನಿ. ಬೇಕು ಅಂದರೆ ಬೇಕಾದ್ರೆ ಒಂದು ಆಚೆಗಡೆ ಎಲ್ಲರೂ ಮನೆ ಎಂಟ್ರೆನ್ಸ್ಗೆ ಒಂದು ಹಾಕಬೇಕು ಅಂತ ಅಂದ್ಕೊಳ್ತೀನಿ. ಲೇಡಿ ಯಾರಾದರೂ ಬಂದ ಆ ಥರ ಮಾಡಿದ್ರು? ಯಾರು ಅಂತ ಗೊತ್ತಿಲ್ವಲ್ಲ, ಇಡೀನೇ ಬಂದಿರೋದು, ಬಟ್ ಯಾರು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ತನಿಖೆ ಆಗಲಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳು ಗಮನ. ಮುಖಪರಿಚಯ ಮಾಡಿದಾರೆ, ಫೋಟೋ ಗಿಡ ತೋರಿಸಿದ್ರೆ ಅವ್ರದ್ದು ಲೇಡಿ? ನನ್ನ ಹತ್ರ ಲೇಡಿ ಇಲ್ಲ, ನನಗೆ ಬರ್ತಿರೋದು ಫೋನ್ ಕಾಲು. ನಿಮಗೆ ಫೋನ್ ಬರುತ್ತೆ? ನನಗೆ ಹನಿ ಟ್ರ್ಯಾಪ್ ಮೀನ್ಸ್ ಅಂದರೆ ನನಗೆ ಫೋನ್ ಕಾಲ್, ಮೆಸೇಜ್ಗಳು, ವಿಡಿಯೋ ಕಾಲ್ಗಳು ನನಗೆ, ಅವ್ರಿಗೆ ಬೈ ಪರ್ಸನ್ ಹೋಗೋ ಪ್ರಯತ್ನ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್. ಒಬ್ಬ ಸಚಿವನ ಪುತ್ರ ಆಗಿ MLC ಆಗಿ ತಮ್ಮ ಅಸಹಾಯಕತೆಯನ್ನ ಮುಖ್ಯಮಂತ್ರಿಗಳ ಮುಂದೆ ವ್ಯಕ್ತಪಡಿಸಿದಂಗೆ ಕಾಣಿಸ್ತಾ ಇದೆ. ಅವ್ರು ಹೇಳಿದ ಪ್ರಕಾರ ಕೇಳಿಸ್ಕೊಳ್ತಾ ಇದ್ರೆ, ಸೊ ಅದಕ್ಕೆ CM ಏನ್ ಉತ್ತರ ಕೊಟ್ರಂತೆ? ಎಸ್ ಮಮತಾ, ನಿನ್ನೆ ಸಂಜೆ ವೇಳೆಗೆ ಸುಮಾರು 6 ಗಂಟೆ ವೇಳೆಗೆ MLC ರಾಜೇಂದ್ರ ರಾಜಣ್ಣ ಅವರು CM ಅವರನ್ನು ಭೇಟಿಯಾಗಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ಮನದಟ್ಟು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೇಂದ್ರ ಮತ್ತು ರಾಜಣ್ಣ ಅವರಾಗಿರಬಹುದು, ಅವರೆಲ್ಲರೂ ಕೂಡ CM ಸಿದ್ದರಾಮಯ್ಯನವರ ಬೆಂಬಲಿಗರು. ಹಾಗಾಗಿ ಅವರ ಅಣತಿಯಂತೆ ಅವ್ರು ಹೇಗೆ ಹೇಳ್ತಾರೆ ಅದರಂತೆ ತಾವು ನಡ್ಕೊಳ್ಬೇಕು ಎನ್ನುವಂಥ ರೀತಿಯಲ್ಲಿ ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ರು, ಈ ಅಂದ್ರೆ ಹನಿ ಟ್ರ್ಯಾಪ್ ಆಚೆಗೆ ಬಂದಾಗ. ಸೊ ಹಾಗಾಗಿ ನಿನ್ನೆ ಹೋಗಿದ್ದಾರೆ. ನಿನ್ನೆ CM ಕೂಡ ಹೇಳಿದಿರುವಂಥದ್ದು ಸುಮಾರು ಅರ್ಧ ಗಂಟೆಗಳ ಕಾಲ ರಾಜೇಂದ್ರ ಅವರು CMಗೆ ವಿವರಣೆ ಕೊಟ್ಟಿರುವಂಥದ್ದು, ನಮ್ಗೆ ಏನೇನಾಗಿದೆ, ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ, ಅದರ ಜೊತೆಗೆ ಏನು ಸರ್ಕಾರಿ ಬಂಗ್ಲೆ, ಬೆಂಗಳೂರಿನ ಸರ್ಕಾರಿ ಬಂಗ್ಲೆ, ಮಧುಗಿರಿಯಲ್ಲಿ ಕೂಡ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋ ಅನ್ನೋದಕ್ಕೆ ಡೀಟೇಲ್ ಕೊಟ್ಟಿದ್ದಾರೆ. ಅದಕ್ಕೆ CM ಹೇಳಿರೋದು ಒಂದೇ, ಹೌದು ಈಗ ಆಗಿರೋದು ಕೆಲವು ದಾಖಲೆಗಳನ್ನು ಕೂಡ ರಾಜೇಂದ್ರ ಅವರು ತೋರಿಸಿರುವಂಥ, ಹಾಗಾಗಿ DGಗೆ ಕಂಪ್ಲೇಂಟ್ ಕೊಡಿ ಎನ್ನುವಂಥ ಮಾತನ್ನು ಕೂಡ CM ಸಿದ್ದರಾಮಯ್ಯ ಅವರು ರಾಜೇಂದ್ರ ಅವರಿಗೆ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣ ಕೊನೆಗೂ ಕೂಡ ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಪೊಲೀಸ್ ತನಿಖೆಯಲ್ಲಿ ತಾರ್ಕಿಕ ಅಂತ್ಯ ಆಗಬೇಕಾಗಿದೆ. CM ಕೂಡ ಇವರ ಬೆಂಬಲಕ್ಕೆ ನಿಂತಿರುವುದು ಇದರಿಂದ ಸ್ಪಷ್ಟವಾಗಿರುವಂಥದ್ದು. ಮಮತಾ, ಓಕೆ ಮಂಜುನಾಥ್, ಈಗ CM ಬೆಂಬಲ ಅಂದ್ರೆ ಯಾವ ತರ? ಈಗ ಬಿಜೆಪಿ ಹಾಗೂ JDSನವರು ಹೇಳ್ತಾ ಇದ್ರು CBI ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಈ ಪ್ರಕರಣದ ಸತ್ಯಾಸತ್ಯತೆ, ಲಾಜಿಕಲ್ ಏನ್ ಹಂಗ ಹೋಗುತ್ತೆ ಅಂತ. ಬಟ್ ಸರ್ಕಾರದಿಂದ ಇಲ್ಲಿ ತನಕ ಅದ್ರ ಬಗ್ಗೆ ಸ್ಪಷ್ಟತೆನೇ ಇಲ್ಲ. ಆಮೇಲೆ ಇವರಿಬ್ರು ಏನ್ ಬಯಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ಕಂಪ್ಲೇಂಟ್ ಕೊಟ್ಟು ಪ್ರೊಸೀಜರ್ ಪ್ರಕಾರ, ಇನ್ವೆಸ್ಟಿಗೇಷನ್ ಪ್ರಕಾರನೇ ಮುಂದುವರಿಯೋದಕ್ಕೆ ಇಷ್ಟಪಡ್ತಾ ಇದ್ದಾರಾ, ಅಥವಾ ಒಂದು ಎನ್ಕ್ವೈರಿ ಮಾಡ್ಕೊಂಡು ರಿಪೋರ್ಟ್ ತರಿಸ್ಕೊಂಡು ಅದನ್ನ ಪಕ್ಷದ ಮಟ್ಟದಲ್ಲಿ ಪರಿಹರಿಸ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರಾ? ಎರಡರಲ್ಲಿ ಯಾವ್ದ್ರ ಸಾಧ್ಯತೆ ಜಾಸ್ತಿ? ಇಲ್ಲ, ಇವರು ಹೇಳೋ ಪ್ರಕಾರ ಅಂದ್ರೆ ಸದ್ಯಕ್ಕೆ ರಾಜೇಂದ್ರ ಮತ್ತು ರಾಜಣ್ಣ ಅವರು ಹೇಳೋ ಪ್ರಕಾರ ಹೈಕಮಾಂಡ್ ಹೇಗೆ ಹೇಳುತ್ತೆ ಮತ್ತು CM ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹೀಗೆ ಸದ್ಯಕ್ಕಂತೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಬ್ರು ಕೂಡ ರೆಡಿ ಆಗಿದ್ದಾರೆ. ಗುರುವಾರ ಅಥವಾ ಬುಧವಾರ ದಿನ ಅಥವಾ ಗುರುವಾರ ದಿನ ಇಬ್ರು ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಈ ಕಡೆ ಕಾನೂನಾತ್ಮಕವಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಆ ಮೂಲಕ ಹೋಗುವಂಥದ್ದು, ತನಿಖೆ ಮಾಡಿಸುವಂಥದ್ದು. ಇನ್ನೊಂದು ಕಡೆ ಹೈಕಮಾಂಡ್ಗೂ ಕೂಡ ಈ ಒಂದು ದೂರನ್ನು ಕೊಡುವಂಥದ್ದು. ಈಗ ಮಾರ್ಚ್ 26ನೇ ತಾರೀಕು ರಾಜೇಂದ್ರ ಅವರು ನೇರವಾಗಿ ಸುರ್ಜೇವಾಲಾ ಅವರಿಗೆ, ಖರ್ಗೆ ಅವರಿಗೆ, ವೇಣುಗೋಪಾಲ್ ಅವರಿಗೆ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಅಂದ್ರೆ ತಮ್ಮ ಪಕ್ಷದಲ್ಲಿ ಇದೇ ರೀತಿ ನಡೀತಾ ಇದೆ ಅನ್ನುವಂಥ ಒಂದು ಗುಮಾನಿ ಇರೋದ್ರಿಂದ, ಪಕ್ಷದ ಮುಖಂಡರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಗುಮಾನಿ ಇರೋದ್ರಿಂದ ಅದನ್ನು ಕೂಡ ಅವರಿಗೆ ವಿವರಿಸ್ತಾರೆ. ಹಾಗಾಗಿ ತನಿಖೆ ಮಾಡಿ ತನಿಖೆ ನಂತರ ಏನಾಗತ್ತೆ ಅನ್ನೋದ್ರ ಮೇಲೆ ಕೂಡ ಇವರು ಅವಲಂಬನೆ ಆಗಿರ್ತಾರೆ. ಮುಂದೆ ಏನ್ ಮಾಡಬಹುದು ಅಂತ ಹೈಕಮಾಂಡ್ನವರ ಮತ್ತೆ CM ಅವರ ನಿರ್ದೇಶನ ಹೇಗಿರುತ್ತೆ ಅದ್ರ ಮೇಲೆ ಮುಂದುವರಿಲಿಕ್ಕೆ ಇವರು ಮುಂದಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.